ನಮಸ್ಕಾರ ಸ್ನೇಹಿತರೆ, ಇಂದಿನ ಈ ವಿಡಿಯೋದಲ್ಲಿ ನಾವು ಬಹಳ ಜನರನ್ನು ಕಾಡುತ್ತಿರುವ ಒಂದು ಗಂಭೀರ ಆರೋಗ್ಯ ಸಮಸ್ಯೆಯ ಬಗ್ಗೆ ಮಾತನಾಡಲಿದ್ದೇವೆ. ಅದು ಯಾವುದು ಎಂದರೆ ಮಂಡಿ ನೋವು. ಹಿಂದೆ ಮಂಡಿ ನೋವು ಅಂದರೆ ವಯಸ್ಸಾದವರ ಸಮಸ್ಯೆ ಅಂತ ಹೇಳ್ತಿದ್ರು. ಆದರೆ ಇಂದಿನ ಜೀವನ ಶೈಲಿಯಲ್ಲಿ ಯುವಕರು, ಗೃಹಿಣಿಯರು, ಆಫೀಸ್ನಲ್ಲಿ ದಿನಪೂರ್ತಿ ಕುಳಿತು ಕೆಲಸ ಮಾಡುವವರಿಗೂ ಕೂಡ ಮಂಡಿ ನೋವು ಶುರುವಾಗುತ್ತಿದೆ. ಆದರೆ ಒಳ್ಳೆಯ ವಿಷಯ ಏನೆಂದರೆ ಔಷಧಿಗಳ ಜೊತೆಗೆ ಸರಿಯಾದ ಆಹಾರವನ್ನು ಸೇವಿಸಿದರೆ ಮಂಡಿ ನೋವನ್ನು ನಿಧಾನವಾಗಿ ಆದರೆ ಖಚಿತವಾಗಿ ಕಡಿಮೆ ಮಾಡಬಹುದು. ಅದಕ್ಕಾಗಿ ಈ ವಿಡಿಯೋವನ್ನು ಕೊನೆಯವರೆಗೂ ಗಮನದಿಂದ ನೋಡಿ. ಮಂಡಿ ನೋವು ಎಂದರೆ ಕೇವಲ ನೋವಷ್ಟೇ ಅಲ್ಲ. ನಡೆಯುವಾಗ ಚುರುಕು ಇಲ್ಲದಿರುವುದು, ಕುಳಿತ ನಂತರ ನಿಲ್ಲುವಾಗ ನೋವು, ಮೆಟ್ಟಿಲು ಏರಿ ಇಳಿಯುವಾಗ ಮಂಡಿಯಲ್ಲಿ ಕಿರಿಕಿರಿ, ಕೆಲವರಿಗೆ ರಾತ್ರಿ ಹೊತ್ತು ಸಹ ನೋವು ಹೆಚ್ಚಾಗುವುದು, ಇವೆಲ್ಲವೂ ಮಂಡಿ ನೋವಿನ ಲಕ್ಷಣಗಳು. ಆರಂಭದಲ್ಲಿ ಇದು ಸಣ್ಣ ಸಮಸ್ಯೆಯಂತೆ ಕಾಣಬಹುದು. ಆದರೆ ಸಮಯದ ಜೊತೆಗೆ ಇದನ್ನು ನಿರ್ಲಕ್ಷ್ಯ ಮಾಡಿದರೆ ಮಂಡಿಯ ಚಲನೆ ಸಂಪೂರ್ಣವಾಗಿ ಕಡಿಮೆಯಾಗುವ ಅಪಾಯವೂ ಇದೆ. ಆದ್ದರಿಂದ ಆರಂಭದಲ್ಲೇ ಗಮನ ಕೊಡುವುದು ಬಹಳ ಮುಖ್ಯ. ಮಂಡಿ ನೋವು ಬರುವುದಕ್ಕೆ ಒಂದೇ ಕಾರಣವಿಲ್ಲ. ದೇಹದಲ್ಲಿ ಕ್ಯಾಲ್ಸಿಯಂ ಕೊರತೆ ಇದ್ದರೆ ಮೂಳೆಗಳು ದುರ್ಬಲವಾಗುತ್ತದೆ. ವಿಟಮಿನ್ ಡಿ ಕೊರತೆ ಇದ್ದರೆ ಕ್ಯಾಲ್ಸಿಯಂ ಶೋಷಣೆಯಾಗುವುದಿಲ್ಲ. ಹೆಚ್ಚಾದ ತೂಕ ಇದ್ದರೆ ಮಂಡಿಯ ಮೇಲೆ ಹೆಚ್ಚು ಒತ್ತಡ ಬೀಳುತ್ತದೆ. ವ್ಯಾಯಾಮದ ಕೊರತೆಯಿಂದ ಸ್ನಾಯುಗಳು ದುರ್ಬಲವಾಗುತ್ತದೆ. ಜೊತೆಗೆ ಜಂಕ್ ಫುಡ್, ಹೆಚ್ಚು ಸಕ್ಕರೆ ಮತ್ತು ಎಣ್ಣೆಯ ಆಹಾರಗಳು ಸಂಧಿಗಳಲ್ಲಿ ಉರಿಯೂತ ಹೆಚ್ಚಿಸುತ್ತದೆ. ಈ ಎಲ್ಲ ಕಾರಣಗಳು ಸೇರಿಕೊಂಡಾಗ ಮಂಡಿ ನೋವು ತೀವ್ರವಾಗುತ್ತದೆ. ನಮ್ಮ ಮಂಡಿಯಲ್ಲಿ ಮೂಳೆಗಳು ನೇರವಾಗಿ ಒಂದಕ್ಕೆ ಒಂದು ತಾಕುವುದಿಲ್ಲ. ಅವುಗಳ ನಡುವೆ ಕಾರ್ಟಿಲೇಜ್ ಎನ್ನುವ ಮೃದುವಾದ ಪದರ ಇರುತ್ತದೆ. ಈ ಕಾರ್ಟಿಲೇಜ್ ಒಂದು ಶಾಕ್ ಅಬ್ಸಾರ್ಬರ್ ತರಹ ಕೆಲಸ ಮಾಡುತ್ತದೆ. ಆದರೆ ವಯಸ್ಸು, ತಪ್ಪಾದ ಆಹಾರ ಮತ್ತು ಅಧಿಕ ಒತ್ತಡದಿಂದ ಈ ಕಾರ್ಟಿಲೇಜ್ ನಿಧಾನವಾಗಿ ಹಾಳಾಗುತ್ತದೆ. ಆಗ ಮೂಳೆಗಳು ಪರಸ್ಪರ ಒತ್ತಡಕ್ಕೆ ಒಳಗಾಗುತ್ತದೆ. ಇದರಿಂದ ಉರಿಯೂತ, ನೋವು ಮತ್ತು ಗಟ್ಟಿತನ ಶುರುವಾಗುತ್ತದೆ. ಕಾರ್ಟಿಲೇಜ್ ಆರೋಗ್ಯ ಕಾಪಾಡುವುದು ತುಂಬ ಮುಖ್ಯ. ನೋವು ಕಡಿಮೆ ಮಾಡಲು ಅತ್ಯಂತ ಮುಖ್ಯವಾದುದು ಕ್ಯಾಲ್ಸಿಯಂ ಸಮೃದ್ಧ ಆಹಾರ. ಹಾಲು, ಮೊಸರು, ಮಜ್ಜಿಗೆ, ತುಪ್ಪ ಇವುಗಳಲ್ಲಿ ಸಾಕಷ್ಟು ಕ್ಯಾಲ್ಸಿಯಂ ಮತ್ತು ಪ್ರೋಟೀನ್ ಇರುತ್ತದೆ. ಇವುಗಳನ್ನು ನಿಯಮಿತವಾಗಿ ಸೇವಿಸಿದರೆ ಮೂಳೆಗಳು ಬಲವಾಗುತ್ತದೆ ಮತ್ತು ಮಂಡಿಯ ಜಂಟಿಗಳ ಗಟ್ಟಿತನ ಕಡಿಮೆಯಾಗುತ್ತದೆ. ವಿಶೇಷವಾಗಿ ಬೆಳಿಗ್ಗೆ ಅಥವಾ ರಾತ್ರಿ ಮಲಗುವ ಮೊದಲು ಹಾಲು ಕುಡಿಯುವುದರಿಂದ ಉತ್ತಮ ಪ್ರಯೋಜನ ಸಿಗುತ್ತದೆ. ಹಸಿರು ಸೊಪ್ಪುಗಳು ಕೂಡ ಮಂಡಿ ನೋವಿಗೆ ಬಹಳ ಉಪಯುಕ್ತವಾಗಿದೆ. ಪಾಲಕ್ ಸೊಪ್ಪು, ಮೆಂತ್ಯ ಸೊಪ್ಪು, ಸಬ್ಬಸಿಗೆ ಸೊಪ್ಪು ಮುಂತಾದವುಗಳಲ್ಲಿ ಕ್ಯಾಲ್ಸಿಯಂ, ಮೆಗ್ನೀಷಿಯಂ ಮತ್ತು ಆಂಟಿಆಕ್ಸಿಡೆಂಟ್ ಸಮೃದ್ಧವಾಗಿದೆ. ಇವು ಸಂಧಿಗಳಲ್ಲಿರುವ ಉರಿಯೂತವನ್ನು ಕಡಿಮೆ ಮಾಡುತ್ತದೆ ಮತ್ತು ಮೂಳೆಗಳಿಗೆ ಬಲ ನೀಡುತ್ತದೆ. ವಾರಕ್ಕೆ ಕನಿಷ್ಠ 3-4 ಬಾರಿ ಹಸಿರು ಸೊಪ್ಪನ್ನು ಆಹಾರದಲ್ಲಿ ಸೇರಿಸುವುದು ಒಳ್ಳೆಯದು. ಮಂಡಿ ನೋವಿನ ಪ್ರಮುಖ ಕಾರಣಗಳಲ್ಲಿ ಉರಿಯೂತವೂ ಒಂದು. ಈ ಉರಿಯೂತವನ್ನು ಕಡಿಮೆ ಮಾಡುವ ಆಹಾರಗಳಲ್ಲಿ ಶುಂಠಿಗೆ ಪ್ರಮುಖ ಸ್ಥಾನವಿದೆ. ಶುಂಠಿಯಲ್ಲಿ ಇರುವ ಜಿಂಜರಾಲ್ ಎಂಬ ಸಂಯುಕ್ತ ನೈಸರ್ಗಿಕವಾಗಿ ನೋವು ಮತ್ತು ಊತವನ್ನು ಕಡಿಮೆ ಮಾಡುತ್ತದೆ. ಶುಂಠಿಯನ್ನು ಚಹಾ ರೂಪದಲ್ಲಿ, ಕಷಾಯವಾಗಿ ಅಥವಾ ಅಡಿಗೆಯಲ್ಲಿ ಬಳಸುವುದರಿಂದ ಮಂಡಿ ನೋವು ನಿಧಾನವಾಗಿ ಕಡಿಮೆಯಾಗುತ್ತದೆ. ಅರಶಿನ ಕೂಡ ಮಂಡಿ ನೋವಿಗೆ ಅತ್ಯಂತ ಪರಿಣಾಮಕಾರಿ ಆಹಾರವಾಗಿದೆ. ಅರಶಿನದಲ್ಲಿರುವ ಕರ್ಕ್ಯುಮಿನ್ ಎಂಬ ಅಂಶ ನೈಸರ್ಗಿಕ ಪೇನ್ ಕಿಲ್ಲರ್ ಆಗಿ ಕೆಲಸ ಮಾಡುತ್ತದೆ. ಇದು ಸಂಧಿಗಳಲ್ಲಿರುವ ಉರಿಯೂತವನ್ನು ಕಡಿಮೆ ಮಾಡಿ ನೋವನ್ನು ತಗ್ಗಿಸುತ್ತದೆ. ದಿನಕ್ಕೆ 1 ಗ್ಲಾಸ್ ಬಿಸಿ ಹಾಲಿನಲ್ಲಿ ಚಿಟಿಕೆ ಅರಶಿನ ಹಾಕಿ ಕುಡಿಯುವುದರಿಂದ ಉತ್ತಮ ಫಲಿತಾಂಶ ಕಾಣಬಹುದು. ಒಮೆಗಾ 3 ಕೊಬ್ಬಿನಾಮ್ಲಗಳು ಕೂಡ ಮಂಡಿ ನೋವನ್ನು ಕಡಿಮೆ ಮಾಡುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ. ಮೀನುಗಳಲ್ಲಿ, ವಿಶೇಷವಾಗಿ ಸಾಲ್ಮಾನ್, ಮ್ಯಾಕ್ರೇಲ್ ಮತ್ತು ಸಾರ್ಡಿನ್ ಮೀನುಗಳಲ್ಲಿ ಒಮೆಗಾ 3 ಹೆಚ್ಚಿರುತ್ತದೆ. ಇವು ಸಂಧಿಗಳಿಗೆ ಲ್ಯೂಬ್ರಿಕೇಷನ್ ನೀಡುತ್ತದೆ ಮತ್ತು ನೋವು ಹಾಗೂ ಗಟ್ಟಿತನವನ್ನು ಕಡಿಮೆ ಮಾಡುತ್ತದೆ. ಶಾಕಾಹಾರಿಗಳಿಗೆ ವಾಲ್ನಟ್ಸ್ ಮತ್ತು ಅಗಸೆ ಬೀಜ ಉತ್ತಮ ಆಯ್ಕೆಯಾಗಿದೆ. ಪ್ರತಿದಿನ 1 ಚಮಚ ಅಗಸೆ ಬೀಜದ ಪುಡಿಯನ್ನು ಸೇವಿಸುವುದು ಲಾಭಕರ.
ವಿಟಮಿನ್ ಡಿ ಕೊರತೆ ಇದ್ದರೆ ಕ್ಯಾಲ್ಸಿಯಂ ದೇಹದಲ್ಲಿ ಸರಿಯಾಗಿ ಶೋಷಣೆಯಾಗುವುದಿಲ್ಲ. ಇದರಿಂದ ಮಂಡಿ ನೋವು ಮತ್ತಷ್ಟು ಹೆಚ್ಚಾಗುತ್ತದೆ. ಮೊಟ್ಟೆಯ ಹಳದಿ ಭಾಗ, ಮೀನು ಮತ್ತು ಸೂರ್ಯನ ಬೆಳಕು ವಿಟಮಿನ್ ಡಿಗೆ ಮುಖ್ಯ ಮೂಲಗಳು. ಬೆಳಿಗ್ಗೆ 15ರಿಂದ 20 ನಿಮಿಷ ಸೂರ್ಯನ ಬೆಳಕಿನಲ್ಲಿ ನಿಂತರೆ ದೇಹಕ್ಕೆ ಅಗತ್ಯವಾದ ವಿಟಮಿನ್ ಡಿ ಸಿಗುತ್ತದೆ ಮತ್ತು ಮೂಳೆಗಳು ಬಲವಾಗುತ್ತದೆ. ಕಾರ್ಟಿಲೇಜ್ ಬಲಪಡಿಸಲು ಎಲುಬಿನ ಸೂಪ್ ಅಥವಾ ಬೋನ್ ಬ್ರೋತ್ ಅತ್ಯಂತ ಉಪಯುಕ್ತವಾಗಿದೆ. ಇದರಲ್ಲಿ ಕೊಲಾಜನ್ ಮತ್ತು ಜೆಲಟಿನ್ ಇರುತ್ತದೆ. ಇವು ಕಾರ್ಟಿಲೇಜ್ ಪುನರ್ನಿರ್ಮಾಣಕ್ಕೆ ಸಹಾಯ ಮಾಡುತ್ತದೆ ಮತ್ತು ಸಂಧಿಗಳ ಚಲನೆ ಸುಗಮವಾಗುತ್ತದೆ. ಜೊತೆಗೆ ತೊಗರಿಬೇಳೆ, ಕಡಲೆ, ಹಸಿರು ಬಟಾಣಿ ಮುಂತಾದ ಬೇಳೆಗಳು ಪ್ರೋಟೀನ್ ಸಮೃದ್ಧವಾಗಿದ್ದು ಸ್ನಾಯುಗಳನ್ನು ಬಲಪಡಿಸುತ್ತದೆ. ಒಣ ಹಣ್ಣುಗಳು ಮತ್ತು ಬೀಜಗಳು, ಬಾದಾಮಿ, ಕಾಜು, ಎಳ್ಳು, ಕುಂಬಳಕಾಯಿ ಬೀಜ ಇವು ಮಂಡಿ ನೋವಿಗೆ ತುಂಬ ಉಪಯುಕ್ತ. ಇವುಗಳಲ್ಲಿ ಜಿಂಕ್, ಕ್ಯಾಲ್ಸಿಯಂ ಮತ್ತು ಪ್ರೋಟೀನ್ ಇದ್ದು ಮೂಳೆ ಮತ್ತು ಸಂಧಿಗಳಿಗೆ ಶಕ್ತಿ ನೀಡುತ್ತದೆ. ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ನೆನೆಸಿದ 4 ಅಥವಾ 5 ಬಾದಾಮಿ ತಿಂದರೆ ಮಂಡಿ ನೋವು ಕಡಿಮೆಯಾಗಲು ಸಹಾಯವಾಗುತ್ತದೆ. ವಿಟಮಿನ್ ಸಿ ಮಂಡಿ ಸಂಧಿಗಳಿಗೆ ತುಂಬ ಮುಖ್ಯ. ಕಿತ್ತಳೆ, ನೆಲ್ಲಿಕಾಯಿ, ನಿಂಬೆ, ಪಪ್ಪಾಯಿ ಇವುಗಳಲ್ಲಿ ವಿಟಮಿನ್ ಸಿ ಅಧಿಕ ಇದ್ದು ಕೊಲಾಜನ್ ಉತ್ಪತ್ತಿಗೆ ಸಹಾಯ ಮಾಡುತ್ತದೆ. ಸಂಧಿಗಳ ನಡುವೆ ಲ್ಯೂಬ್ರಿಕೇಷನ್ ಹೆಚ್ಚಿಸುತ್ತದೆ. ಪ್ರತಿದಿನ 1 ವಿಟಮಿನ್ ಸಿ ಇರುವ ಹಣ್ಣು ಸೇವಿಸಿದರೆ ನೋವು ನಿಧಾನವಾಗಿ ಕಡಿಮೆಯಾಗುತ್ತದೆ. ಬೆಳ್ಳುಳ್ಳಿಯಲ್ಲಿರುವ ಆಸಿಲಿನ್ ಎಂಬ ಶಕ್ತಿಶಾಲಿ ಅಂಶ ಮಂಡಿ ಸಂಧಿಗಳ ಉರಿಯೂತವನ್ನು ಕಡಿಮೆ ಮಾಡುತ್ತದೆ. ಇದು ರಕ್ತ ಸಂಚಾರವನ್ನು ಹೆಚ್ಚಿಸಿ ನೋವು ಮತ್ತು ಗಟ್ಟಿತನವನ್ನು ನಿಧಾನವಾಗಿ ತಗ್ಗಿಸುತ್ತದೆ. ಬೆಳ್ಳುಳ್ಳಿಯಲ್ಲಿರುವ ಸಲ್ಫರ್ ಮೂಳೆ ಮತ್ತು ಕಾರ್ಟಿಲೇಜ್ ರಚನೆಗೆ ಸಹಾಯ ಮಾಡುತ್ತದೆ. ಇದು ಕಾರ್ಟಿಲೇಜ್ ಹಾನಿಯನ್ನು ನಿಧಾನಗೊಳಿಸುತ್ತದೆ. ಮಂಡಿಯ ಜಾಯಿಂಟ್ಗಳು ಬೇಗ ಹಾಳಾಗದಂತೆ ಕಾಪಾಡುತ್ತದೆ. ವಯಸ್ಸಿನಿಂದ ಆಗುವ ಮಂಡಿ ದುರ್ಬಲತೆಯನ್ನು ತಗ್ಗಿಸುತ್ತದೆ. ಪ್ರತಿದಿನ ಬೆಳಿಗ್ಗೆ 1 ಅಥವಾ 2 ಬೆಳ್ಳುಳ್ಳಿಕಾಯಿಯನ್ನು ಖಾಲಿ ಹೊಟ್ಟೆಯಲ್ಲಿ ಸೇವಿಸಿದರೆ ಮಂಡಿ ನೋವಿನಲ್ಲಿ ಸ್ಪಷ್ಟ ಬದಲಾವಣೆ ಕಾಣಬಹುದು. ಮಂಡಿ ನೋವು ಇರುವವರು ಕೆಲವು ಆಹಾರಗಳನ್ನು ತಪ್ಪಿಸುವುದು ಕೂಡ ಬಹಳ ಮುಖ್ಯ. ಹೆಚ್ಚಾದ ಸಕ್ಕರೆ, ಬೇಕರಿ ಪದಾರ್ಥಗಳು, ಜಂಕ್ ಫುಡ್ ಮತ್ತು ಹೆಚ್ಚು ಎಣ್ಣೆಯಲ್ಲಿ ಕರಿದ ಆಹಾರಗಳು ದೇಹದಲ್ಲಿ ಉರಿಯೂತವನ್ನು ಹೆಚ್ಚಿಸುತ್ತದೆ. ಇವುಗಳನ್ನು ನಿಯಮಿತವಾಗಿ ಸೇವಿಸಿದರೆ ಮಂಡಿ ನೋವು ಇನ್ನಷ್ಟು ತೀವ್ರವಾಗಬಹುದು. ಮಂಡಿ ನೋವನ್ನು ಕಡಿಮೆ ಮಾಡಲು ಆಹಾರದ ಜೊತೆಗೆ ಜೀವನ ಶೈಲಿಯು ಮುಖ್ಯವಾಗಿದೆ. ತೂಕವನ್ನು ನಿಯಂತ್ರಣದಲ್ಲಿ ಇಡುವುದು, ಲಘು ವ್ಯಾಯಾಮ ಮಾಡುವುದು, ಹೆಚ್ಚು ನೀರು ಕುಡಿಯುವುದು ಮತ್ತು ಸರಿಯಾದ ನಿದ್ರೆ ಪಡೆಯುವುದು ಅಗತ್ಯ. ಮಂಡಿ ನೋವು ಒಂದು ದಿನದಲ್ಲಿ ಬಂದ ಸಮಸ್ಯೆ ಅಲ್ಲ. ಹಾಗಾಗಿ ಅದನ್ನು ಕಡಿಮೆ ಮಾಡಲು ಸಹ ಸಮಯ ಬೇಕು. ಆದರೆ ಸರಿಯಾದ ಆಹಾರ ಮತ್ತು ನಿಯಮಿತ ಜೀವನ ಶೈಲಿಯನ್ನು ಅನುಸರಿಸಿದರೆ ಮಂಡಿ ನೋವು ನಿಧಾನವಾಗಿ ಆದರೆ ಖಚಿತವಾಗಿ ಕಡಿಮೆಯಾಗುತ್ತದೆ. ಈ ವಿಡಿಯೋ ನಿಮಗೆ ಉಪಯೋಗವಾಗಿದೆ ಅಂದರೆ ದಯವಿಟ್ಟು ಲೈಕ್ ಮಾಡಿ, ನಿಮ್ಮ ಕುಟುಂಬದವರು ಮತ್ತು ಸ್ನೇಹಿತರೊಂದಿಗೆ ಶೇರ್ ಮಾಡಿ ಮತ್ತು ಆರೋಗ್ಯ ಸಂಬಂಧಿತ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಿಮ್ಮಲ್ಲಿ ಯಾವುದಾದರೂ ಪ್ರಶ್ನೆಗಳಿದ್ದರೆ ಅಥವಾ ಮುಂದಿನ ವಿಡಿಯೋ ಯಾವ ವಿಷಯದ ಮೇಲೆ ಬೇಕು ಅನ್ನೋದನ್ನು ಕಮೆಂಟ್ಸ್ನಲ್ಲಿ ಬರೆಯಿರಿ. ನಾವು ಖಂಡಿತ ಅದಕ್ಕೆ ಉತ್ತರ ಕೊಡುತ್ತೇವೆ. ಮತ್ತೆ ಮುಂದಿನ ಆರೋಗ್ಯಕರ ವಿಡಿಯೋದಲ್ಲಿ ಭೇಟಿಯಾಗೋಣ. ಅಷ್ಟರವರೆಗೆ ಆರೋಗ್ಯವಾಗಿರಿ, ಸಂತೋಷವಾಗಿರಿ. ನೋಡಿದ್ದಕ್ಕಾಗಿ ಧನ್ಯವಾದಗಳು.